ವರ್ಷಾಚರಣೆಗೆ ಕ್ಷಣಗಣನೆ ಪ್ರಾರಂಭ ಆಗಿರುವಂಥದ್ದು. ಇದೀಗ ಏನು MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ಯಾವ ರೀತಿಯ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮತ್ತು ಯಾವ ರೀತಿಯ ಹೈ ಅಲರ್ಟನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಸೆಂಟ್ರಲ್ DCP ಆಗಿರುವಂಥ ಶೇಖರ್ ಸರ್ ಅವರನ್ನು ಕೇಳೋಣ. ಸರ್, ಯಾವ ರೀತಿ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಈ ವರ್ಷದ ವಿಶೇಷತೆಗಳು ಏನು ಸರ್? 2024ನೇ ಸಾಲಿನ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದ ವತಿಯಿಂದ ಸಮರ್ಪಕವಾಗಿ ಬಂದೋಬಸ್ತ್ ವ್ಯವಸ್ಥೆ ನಾವು ನಿರ್ವಹಿಸಿದ್ದೇವೆ. ಈ ಬಂದೋಬಸ್ತ್ ವ್ಯವಸ್ಥೆಗೆ ಸುಮಾರು 4 ಜನ DCPಸು, 15 ಜನ ACPಸು, 35 ಜನ ಇನ್ಸ್ಪೆಕ್ಟರ್ಸು, ಜೊತೆಗೆ ಸುಮಾರು 2500ರಿಂದ 3000 ಜನ ಸಿಬ್ಬಂದಿಗಳು, 14 KSRP ತುಕಡಿಗಳು ಹಾಗೂ ನಮ್ಮ ಒಂದು ಕಮಾಂಡ್ ಸೆಂಟರ್ ಕೂಡ ಇಲ್ಲಿ ತೆರೆದಿದ್ದೇವೆ. ಕಮ್ಯುನಿಕೇಷನ್ಗೋಸ್ಕರ ಒಂದು ಕಮ್ಯುನಿಕೇಷನ್ ಸೆಂಟರ್ನು ಕೂಡ ನಮ್ಮದು ಸ್ಟ್ಯಾಟಿಕ್ ವೈರ್ಲೆಸ್ನಲ್ಲಿ ಓಪನ್ ಮಾಡ್ಕೊಂಡಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ಎಸ್ಪೆಷಲಿ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಅದು ಮಕ್ಕಳು ಇರ್ಬೋದು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ 18 ವುಮನ್ ಐಲ್ಯಾಂಡ್ ಸೇಫ್ಟಿ ಐಲ್ಯಾಂಡ್ಗಳನ್ನು, ಅದರ ಜೊತೆಗೆ ವಾಚ್ ಟವರ್ಸ್ 16 ವಾಚ್ ಟವರ್ಸ್ಗಳನ್ನು ನಾವು ಸಜ್ಜುಗೊಳಿಸಿದ್ದೇವೆ. ಬೆಳಗ್ಗೆಯಿಂದಲೇ ನಾವು ಡ್ರೋನ್ ಮುಖಾಂತರ ಎಲ್ಲ ಕಡೆ ಕಾರ್ಯಾಚರಣೆ ಮಾಡಿ ಎಲ್ಲ ಈ ಏರಿಯಾನ ಸೆನ್ಸಿಟೈಸ್ ಮಾಡಿದ್ದೇವೆ. 3 ASC ಟೀಮ್ಗಳು ಸುಮಾರು 1 ವಾರದಿಂದ ಈ ಎಲ್ಲ ಏರಿಯಾಗಳಲ್ಲಿ, ಬ್ರಿಗೇಡ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಇಲ್ಲಿ ಭಾಳಷ್ಟು ASC ಚೆಕ್ಕನ್ನು ಮಾಡಿಕೊಂಡು ಯಾವುದೇ ರೀತಿಯ ವಿಧ್ವಂಸಕ ಕೃತ್ಯಗಳ ನಡೆದ ಹಾಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಎಷ್ಟು CCTVಗಳನ್ನು ಈ ಬಾರಿ ಅಳವಡಿಸಲಾಗಿದೆ ಅನ್ನುವಂಥದ್ದು? ಸುಮಾರು 250 CCTVಗಳನ್ನು ನಾವು ಹೆಚ್ಚುವರಿಯಾಗಿ ಅಳವಡಿಸಿದ್ದು, ಎಲ್ಲ ಈ 4 ಏನು ರಸ್ತೆಗಳು, ಪ್ರಮುಖ ರಸ್ತೆಗಳನ್ನು ಕವರ್ ಮಾಡುವಂಗೆ ಯಾವುದೇ ರೀತಿಯ ಇನ್ಸಿಡೆಂಟ್ ಆದರೂ ಕೂಡ ಅದಕ್ಕೆ ನಾವು ಸಮರ್ಪಕವಾಗಿ ತನಿಖೆ ಮಾಡೋಕ್ಕೋಸ್ಕರ ಎಲ್ಲ ರೀತಿ ಕೂಡ CCTVಗಳನ್ನು ನೀವು ಹಾಕಿಸ್ತಾ ಇದ್ದೇವೆ. ಸರ್, ಈ ಬಾರಿಯ ವಿಶೇಷತೆಯನ್ನು ಗಮನಿಸಿದ್ರೆ ಮಹಿಳೆಯರು ಮತ್ತು ಕುಟುಂಬದವರು ಒಂದು ಲೈನನ್ನು, ಒಂದು ಟ್ರ್ಯಾಕನ್ನು ಸಪ್ರೇಟಾಗಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಮತ್ತು ಮಹಿಳಾ ಐಲ್ಯಾಂಡ್ಗಳನ್ನು ನಿರ್ಮಾಣವನ್ನು ಮಾಡಿರೋದು, ಅದರ ವಿಶೇಷತೆ ಏನು ಅನ್ನೋಂಥದ್ದು? ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಮತ್ತು ಅವರು ಕುಟುಂಬದ ವರ್ಗದವ್ರು ಇರ್ಬೋದು ಮತ್ತು ಅವರು ಫ್ಯಾಮಿಲೀಸ್ ಬರ್ತಕ್ಕಂಥವ್ರಿಗೆ ಸಪ್ರೇಟು ಬ್ರಿಗೇಡ್ ರೋಡ್ ಎಂಟರ್ ಆದ ತಕ್ಷಣ ಬಲಭಾಗದಲ್ಲಿ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಲಭಾಗದಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗಿ ಅವರಿಗೆ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಬರ್ತಕ್ಕಂಥ ಸಾರ್ವಜನಿಕರು ಅನಿಲ್ ಕುಂಬ್ಳೆ ವೃತ್ತದಿಂದ MG ರಸ್ತೆ ಮಾರ್ಗವಾಗಿ ಬಂದು ಬಲ ತಿರುವಿ ಬ್ರಿಗೇಡ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಓಪೆರಾ ಜಂಕ್ಷನ್ ಹತ್ರ ಅವ್ರು ನಿರ್ಗಮಿಸ್ತಾರೆ. ಬರ್ತಕ್ಕಂಥ ಸಾರ್ವಜನಿಕರನ್ನು ಈ ಒಂದು ವರ್ಷಾಚರಣೆಯಲ್ಲಿ ಸಂಭ್ರಮಗೊಳ್ಳಲು ಅವಕಾಶ. ಇದಿಷ್ಟು ಕೇಂದ್ರ ವಿಭಾಗದ DCP ಆಗಿರುವಂತಹ ಶೇಖರ್ ಅವರು ಹೇಳುವಂತಹ ಮಾತು. ಈ ಬಾರಿ ಎಂದೆಂದಿಗಿಂತಲೂ ಸೂಕ್ತವಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಪುಟ್ಟರಾಜು, ಪವರ್ TV, ಬೆಂಗಳೂರು.